ವಾಲ್ಮೀಕಿ ನಿಗಮದ ಅಕ್ರಮದ ವಿಚಾರವನ್ನ ಇಡಿ ತನಿಖೆ ಮಾಡ್ತಾ ಇದೆಯಲ್ಲ, ಅದಕ್ಕೆ ಕಾಂಗ್ರೆಸ್ನವರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಡಿಯವರು ಇದೇ ರೀತಿ ಎಲ್ಲರಿಗೂ ಕೂಡ ಇನ್ ಜನರಲ್ ಇದೇ ರೀತಿ ತನಿಖೆ ಮಾಡಿದ್ರೆ ಆಗ ನಾವು ರಾಜಕೀಯ ಪ್ರೇರಿತ ದಾಳಿ ಅಥವಾ ರಾಜಕೀಯ ಪ್ರೇರಿತ ತನಿಖೆ ಅಂತ ನಾವು ಹೇಳೋಕೆ ಆಗೋದಿಲ್ಲ. ಆದರೆ ಇಲ್ಲಿ 5 ಕೋಟಿ ಮೀರಿದೆ ಅನ್ನುವ ಕಾರಣಕ್ಕಾಗಿ ತನಿಖೆ ಮಾಡ್ತಾ ಇದ್ದೀರಲ್ಲ, ಅದೇ ರೀತಿ ಬೇರೆ ಬೇರೆ ಪಕ್ಷದವರು ಇದ್ದಾರೆ, ನಿಮ್ಮ ಅಂದರೆ BJP ಪಕ್ಷದವರು ಇದ್ದಾರೆ, ಅಲ್ಲಿ ಯಾಕೆ ಆಗ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಡಾಕ್ಟರ್ MC ಸುಧಾಕರ್. ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಯಾಕೆ ತನಿಖೆ ಆಗಿಲ್ಲ, BJP ಇಡಿಯನ್ನು ಬಳಸ್ಕೊಳ್ತಾ ಇದೆ ಅಂತ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅವರ ವಿಚಾರದಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಟೀಮನ್ನು SIT ಮಾಡಿ ತನಿಖೆಯನ್ನು ಮಾಡಿದ್ರು. ನೈತಿಕ ಹೊಣೆಗಾರಿಕೆಯನ್ನು ಹೊತ್ಕೊಂಡು ಅವರು ಸಂಪುಟದಿಂದ ನಿರ್ಗಮಿಸಿದ್ರು, ರಾಜೀನಾಮೆಯನ್ನು ಸಲ್ಲಿಸಿದರು. ಇದು ಹೈದರಾಬಾದ್ಗೆ ಹಣ ವರ್ಗಾವಣೆ ಆಗಿದೆ ಅಂತಕ್ಕಂಥ ಒಂದು ಕಾರಣದಿಂದ ಇಂಟರ್ಸ್ಟೇಟ್ ಇಶ್ಯೂ ಆಗಿರೋದ್ರಿಂದ ಎಕನಾಮಿಕ್ ಅಫೆನ್ಸ್ ಅಂತಕ್ಕಂಥ ನಿಟ್ಟಿನಲ್ಲಿ 5 ಕೋಟಿಗಿಂತ ಮೀರಿ ಇದೆ ಅಂತಕ್ಕಂಥ ಕಾರಣದಿಂದ ಇವತ್ತು ಇಡಿ ಪ್ರವೇಶ ಆಗಿದೆ ಅಂತಕ್ಕಂಥ ಹೇಳಿಕೆಗಳು ಮತ್ತು ಸುದ್ದಿಗಳನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಬಹುಶಃ ನಾನು ಈ ಸಂದರ್ಭದಲ್ಲಿ ಹೇಳುವಂಥದ್ದು, ಇವತ್ತು ಇಡಿ ಮುಕ್ತವಾಗಿದೆ, ಅವರು ತನಿಖೆ ಮಾಡೋದಕ್ಕೆ ಯಾರೂ ಇದರಲ್ಲಿ ಅಡ್ಡಿಪಡಿಸೋದಿಲ್ಲ. ಅರೆಸ್ಟ್ ಮಾಡಿದ್ದಾರೆ, ಮತ್ತೊಂದು ಮಾಡಿದ್ದಾರೆ ಅನ್ನತಕ್ಕಂಥದ್ದು ತಮಗೆ ಗೊತ್ತಿದೆ. ಇವತ್ತು ಎಲ್ಲ ರೀತಿ ಇವತ್ತು ದೇಶದಲ್ಲಿ ಎಲ್ಲ ರೀತಿ ಪ್ರಕರಣಗಳನ್ನು ಇದೇ ರೀತಿಯಾದಂಥ ದೃಷ್ಟಿಕೋನದಲ್ಲಿ ನೋಡಿದರೆ ನಾವು ಯಾರೂ ಇದನ್ನು ರಾಜಕೀಯ ಪ್ರೇರಿತ ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆದರೆ ಇವತ್ತು ಏನು ಸುಪ್ರೀಂ ಕೋರ್ಟೇ ಇವತ್ತು ಎಲೆಕ್ಟ್ರಲ್ ಬಾಂಡ್ಸ್ ಬಗ್ಗೆ ಭಾಳ ದೊಡ್ಡ ಮಟ್ಟದಲ್ಲಿ ತನ್ನ ಒಂದು ಅಬ್ಸರ್ವೇಷನನ್ನು ಮಾಡಿತ್ತು, ಅಂಥದ್ದನ್ನು ಇವತ್ತು ಮರೆಮಾಚಿ ಇವತ್ತು ಭಾಳಷ್ಟು ಏನು ಸಂಸ್ಥೆಗಳು ಅವರ ಆದಾಯ. ನ್ಯೂಸ್ ಮುಂದುವರಿಯುತ್ತೆ ವಿರಾಮದ ನಂತರ. ಯಾಕೆ ಒಡೆದಿ ಈ ಡಬ್ಬಿ? ಹಣ ಬೇಕಿದ್ರೆ ನನ್ನನ್ನು ಕೇಳಬಹುದಿತ್ತಲ್ಲ. ನಿಮ್ಮ ಬರ್ಡೇ ಗಿಫ್ಟ್ಗೆ ಹಣ ನಿಮ್ಮಿಂದಲೇ ಕೇಳೋದಾ? ನಡೆದಲ್ಲಿ ನನ್ನ ನುಡಿ ನನ್ನದು, ನೋವು ಏನೇ ಇರಲಿ. ಡೆಟಾಲ್ ಆತ್ಮೀಯರ ಸುರಕ್ಷೆಗೆ ಸುಭದ್ರ ಆಧಾರ. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ನಿಂದ ಶಿಫಾರಸು ಮಾಡಲಾಗಿದೆ. ನಿನ್ ಮೂಗ್ಬಿಟ್ಟು ತುಂಬಾ ಚೆನ್ನಾಗಿದೆ.